ಸೊ ಥ್ಯಾಂಕ್ ಯು ಜರಲ್ ಸರ್. ಸ್ಕ್ರೀನ್ ಪ್ಲೇನು ಎಲ್ಲ ಅವರೇ ಕೊಡ್ತಾ ಇರ್ತಾರೆ, ಎಲ್ಲ ಡಿಸ್ಕಷನ್ ಮಾಡಿ ತುಂಬ ಚೆನ್ನಾಗಿ ಬರ್ತಾ ಇದೆ. ಪ್ರತಿದಿನ ಯಾರೇ ನೋಡಿದ್ರು, ಯಾರೇ ಸಿಕ್ಕಿದ್ರು ನಮಗೆ ಎಲ್ಲೂ ಒಂದು ಸ್ವಲ್ಪನೂ 1% ಸಹ ನೆಗೆಟಿವ್ ಆಗಿ ಯಾರೂ ಮಾತಾಡಿಲ್ಲ ಇಲ್ಲಿವರೆಗೂ. ಸೊ ವೆರಿ ಹ್ಯಾಪಿ ಟು ವರ್ಕ್ ವಿತ್ ದಿಸ್ ಟೀಮ್. ಹಾಗೆ ನಮ್ಮಮ್ಮ, ಸೊ ನಂದು ಮತ್ತು ವೀಣಮ್ಮಂದು ಇದು ಸೆಕೆಂಡ್ ಪ್ರಾಜೆಕ್ಟು. ಮುಂಚೆ ಒಂದು ಸಿನಿಮಾ ಮಾಡಿದ್ದೀವಿ. ಸೊ ಅಲ್ಲೂ ಮಗ, ಇಲ್ಲೂ ಮಗ. ಇಲ್ಲಿ ಏನಕ್ಕೆ ಬ್ರಹ್ಮಚಾರಿ ಆಗಿ ನನ್ನನ್ನು ಇಟ್ಬಿಟ್ಟಿದ್ದಾರೋ ಅಂತ ನನಗಂತೂ ಗೊತ್ತಿಲ್ಲ, ಜನಕ್ಕೆಲ್ಲ ಗೊತ್ತಿರ್ಬೋದು. ಸೊ ಯಾರಿಗೂ ಹೇಳ್ತಾ ಇಲ್ಲ ಅವರು. ಸೊ ವೀಣಮ್ಮ ಇದ್ದಾರೆ, ಸುಂದರ್ ಸರ್ ಇದ್ದಾರೆ, ವಿದ್ಯಮ್ಮ ಇದ್ದಾರೆ, ಈ ಕಡೆ ಜೀವಿತ ಅವರಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಚಹಾ ಗ್ರಾಹಕ, ನಮ್ಮ ಕ್ಯಾಮ್ರಾಮನ್ ಇದ್ದಾರೆ ಇಲ್ಲಿ, ಜೀವ ಅಂತ. ಸೊ ತುಂಬ ಚೆನ್ನಾಗಿ ಎಲ್ಲರನ್ನೂ ತೋರಿಸ್ತಾ ಇದ್ದಾನೆ. ಜೀವ, ಥ್ಯಾಂಕ್ ಯು ಸೋ ಮಚ್. ಇದು ನಮ್ಮ ಎಂಟೈರ್ ಟೀಮು. ಎಲ್ಲರಿಗೂ ಕೊಡ್ತೀನಿ, ಅವರವರೇ ಮಾತಾಡಲಿ. ಎಲ್ಲರೂ ಬ್ಯೂಟಿಫುಲ್ ಪರ್ಫಾರ್ಮರ್ಸು. ನನಗೆಲ್ಲರ ಜೊತೆನೂ ಆ್ಯಕ್ಟ್ ಮಾಡೋಕ್ಕೆ ತುಂಬ ಖುಷಿ ಇದೆ. ಇದಕ್ಕಿಂತ ಮುಂಚೆನೂ ನಾನು ಸೀರಿಯಲ್ಗಳು ಮಾಡಿದ್ದೀನಿ, ಒಂದು 2-3 ಸೀರಿಯಲ್ಲು, ಸುಮಾರು ಸಿನಿಮಾಗಳು. ಬಟ್ ಇದು ಟೆಲಿಕಾಸ್ಟ್ ಆಗೋಕ್ಕಿಂತ ಮುಂಚೆನೇ ಒಂಥರ ಫ್ಯಾಮಿಲಿ ಥರ ಆಗಿಬಿಟ್ಟಿದೆ. ಎಲ್ಲರೂ ಫ್ಯಾಮಿಲಿ ಥರ ಆಗಿಬಿಟ್ಟಿತ್ತು. ಅದೇ ಥರ ಇದೆ, ಅದೇ ಥರ ಮುಂದಕ್ಕೂ ಹೋಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಆ ಒಂದು ನಮಗೆ ಫೀಲ್ ಕೊಟ್ಟಿದ್ದಕ್ಕೆ. ಈ ಮನೆಯ ಹಿರಿಯರು ಫಸ್ಟ್ ಮಾತಾಡಲಿ, ಇಲ್ಲಾಂದರೆ ಅವ್ರನ್ನ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಆಮೇಲೆ ಅವರು ಚಿಕ್ಕ ಮಗು ಥರ ಅಳ್ತಿರ್ತಾರೆ. ಸೊ ಹಾಗಾಗಿ ಫಸ್ಟು ನಮ್ಮ ಅತ್ತಮ್ಮ ಚೆನ್ನಮ್ಮ ಅವರು ಮೊದಲು ಮಾತಾಡ್ತಾರೆ. ಸಾಮಾನ್ಯ ಮಂಡ್ಯ, ಹಾಸನ ಆ ಕಡೆ ಭಾಷೆನ ಎಲ್ಲರೂ ಕೇಳಿದ್ದಾರೆ, ಆ ಕಡೆ ಗ್ರಾಮ್ಯದ ಕನ್ನಡನ ಎಲ್ಲರೂ ಕೇಳಿದ್ದಾರೆ. ಆದರೆ ಈ ಕೊಳ್ಳೆಗಾಲದ ಒಂದು ಸೊಗಡಿರೋ ಅಂಥ ಭಾಷೆನ ಕಡಿಮೆ ಜನ ಕೇಳಿದ್ದಾರೆ. ಬಹುಶಃ ಆ ರೀಜನ್ ಅವ್ರಿಗೆ ಗೊತ್ತಿರ್ಬೋದು, ನಾವಂತೂ ಕೇಳೇ ಇಲ್ಲ. ಇಲ್ಲಿ ನಮ್ಮ ಕೃಷ್ಣ ಅವರು ಅಸೋಸಿಯೇಟ್ ಇದ್ದಾರೆ, ಅವರಂತೂ ನಮ್ಮನ್ನು ತಿದ್ದಿ ನಮ್ಮನ್ನು ಒಂದು ಹದಕ್ಕೆ ಕೂರಿಸಿದ್ದಾರೆ. ಮೊದಲು ತುಂಬ ಕಷ್ಟಪಟ್ವಿ, ಈಗ ಸ್ವಲ್ಪ ನಾವು ಇಂಪ್ರೂವ್ ಆಗ್ತಾ ಇದ್ದೀವಿ ಅಂತ ಅನಿಸುತ್ತೆ. ಅದೆಲ್ಲ ನಿಮಗೆ ಗೊತ್ತಾಗಿರುತ್ತೆ ನೀವು ನೋಡ್ತಾ ಇದ್ದರೆ. ಒಟ್ಟಲ್ಲಿ ಪಾತ್ರ ಮಾಡೋಕ್ಕೆ ತುಂಬ ಖುಷಿಯಾಗುತ್ತೆ. ಯಾಕೆಂತಂದರೆ ಇದುವರೆಗೂ ನಾನು ಈ ಥರ ಪಾತ್ರ ಮಾಡಿರಲಿಲ್ಲ, ಬಹುಶಃ ಯಾರೂ ಮಾಡಿರಲಿಲ್ಲ ಅಂತ ಕಾಣುತ್ತೆ. ಮತ್ತು ನಮ್ಮ ರಾಮಣ್ಣ ಹೇಳ್ದಾಗೆ ನಾವು ಒಂದು ಫ್ಯಾಮಿಲಿ ಆಗಿಬಿಟ್ಟಿದ್ದೀವಿ. ನಾವು ಆ ಕಡೆಗೂ ಜಗಳ ಆಡ್ತಾ ಇರ್ತೀವಿ ಆಫ್ ದಿ ಸ್ಕ್ರೀನು. ಆ ಥರದ್ದು ಒಂದು ಸೊಗಡನ್ನು ನಾವು ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ. ಪರಂಪರೆ ಉಳಿಸ್ಕೊಂಡು ಹೋಗ್ತಿದ್ದೀವಿ. ಈ ಪಾಪ ಇದು ಯಾವ ಕಾಲು ಜಾರಿದ್ರು ಹಿಂಭಾಗಕ್ಕೆ ಮಾರಿ ಅನ್ನೋ ಥರ ನಮ್ಮ ಜಗ್ಗ ಎಲ್ಲರ ಕೈಲೂ ಬೈಸ್ಕೊತಾ ಇರ್ತಾನೆ. ನನ್ನ ಕಡೆನೂ ಬೈಸ್ಕೊತಾನೆ, ಹೆಂಡತಿ ಹತ್ರ, ಮಗನ ಹತ್ರ, ಕಡೆಗೆ ಸೊಸೆ ಹತ್ರ, ಎಲ್ಲರ ಹತ್ರನೂ ಬೈಸ್ಕೊತಾ ಇರ್ತಾನೆ. ನಾನು ಸ್ವಲ್ಪ ಕಿತಾಪತಿ. ತುಂಬ ಖುಷಿ ಕೊಡುತ್ತೆ ನೋಡು, ಈಗಲೇ ವಿಪರೀತ ಖುಷಿ ಕೊಡುತ್ತೆ. ಅದೆಷ್ಟು ಖುಷಿ ಬೇರೆಯವ್ರಿಗೆ ಕೊಡುತ್ತೆ ಅಂತ ಇವ್ರುಗಳು ಹೇಳಿ. ಮಾಧ್ಯಮ ಮಿತ್ರರಿಗೆಲ್ಲ ನಮಸ್ಕಾರ ಮತ್ತು ಸ್ವಾಗತ. ಮರ್ಯಾದೆ ರಾಮಣ್ಣ ಇತ್ತೀಚೆಗೆ ನಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ, ಎಷ್ಟೆಲ್ಲ ಚಾನಲ್ಗಳಿದೆ, ಎಷ್ಟೆಲ್ಲ ಸೀರಿಯಲ್ಗಳು ಬರ್ತಿದೆ. ಸೊ ಇದ್ರ ಮಧ್ಯೆ ಮರ್ಯಾದೆ ರಾಮಣ್ಣ ಏನು ವಿಶೇಷ, ಯಾಕೆ ನಿಂತ್ಕೊಳ್ಳುತ್ತೆ, ಯಾಕೆ ವಿಭಿನ್ನ ಆಗುತ್ತೆ, ಈ ಥರದನ್ನೆಲ್ಲ ಪ್ರಶ್ನಿಸ್ತಾ ಹೋದರೆ ಅದಕ್ಕಾಗೇ ಸಾಕಷ್ಟು ಎಲಿಮೆಂಟ್ಸ್ಗಳನ್ನು ನಾವು ಈ ಸೀರಿಯಲ್ಗಾಗಿ ತುಂಬಿದ್ದೀವಿ, ಈ ಕಥೆಯೊಳಗೆ, ಈ ಆತ್ಮದೊಳಗೆ. ಒಂದು ಭಾಷೆ. ನಾವು ಹಳ್ಳಿ ಅಂದ ಕೂಡಲೇ ಮಂಡ್ಯ, ಹಾಸನ, ಅಮ್ಮ ಹೇಳಿದಾಗೆ ಈ ಭಾಷೆಗಳನ್ನೇ ಬಳಸ್ತಾ ಇದ್ವಿ. ಇಲ್ಲಿ ನಾವು ಅದಕ್ಕಿಂತ ಒಂಚೂರು ಮುಂದೆ ಹೋಗಿ ಚಾಮರಾಜನಗರ, ಕೊಳ್ಳೆಗಾಲ, ಇದ್ರ ಮಧ್ಯೆ ಎಲ್ಲೋ ನಾವು ಒಂದು ಕಸ್ಪ್ ಮಾಡ್ಕೊಂಡಿದ್ದೀವಿ. ಅದೇ ಒಂದು ಹೊಸ ಭಾಷೆಯ ಪರಿಭಾಷೆಯನ್ನು ನಾವು ಬಳಸ್ಕೊಂಡಿದ್ದೀವಿ. ಅದು ವಿಶೇಷ ಈ ಸೀರಿಯಲ್ಗೆ. ನಾವು ಸಾಹಿತ್ಯದಲ್ಲೂ ನೋಡಿದಾಗ ದೇವನೂರು ಮಹಾದೇವ ಅವರ ಕುಸುಂಬಾಲೆ ಇರ್ಬೋದು, ಅವರ ಭಾಷೆ, ಮತ್ತು ನಮ್ಮ ಪ್ರಕಾಶ್ ರಾಜ್ ಮೇಹು ಅವರ ತಿಮ್ಮಜ್ಜಿ ಮ್ಯಾಗ್ಲುಂಡಿ, ಇಲ್ಲಿ ಆ ಕಾದಂಬರಿಗಳನ್ನು ಓದೋದೇ ಕಷ್ಟ, ಕಥೆ ಕಾದಂಬರಿಗಳನ್ನು ಓದೋದೇ ಕಷ್ಟ. ಆ ಭಾಷೆಯನ್ನು ಆ ಭಾಷೆಯಲ್ಲಿ ಅಷ್ಟು ಕಾಂಪ್ಲೆಕ್ಸಿಟಿ ಇದೆ, ತುಂಬ ಕಾಂಪೌಂಡ್ ವರ್ಡ್ಸು, ಮತ್ತು ಅದನ್ನು ಶಾರ್ಟನ್ ಮಾಡೋದು ಕುಂದಾಪುರ ಕನ್ನಡ ಕೂಡ ಅದನ್ನೇ ಮಾಡುತ್ತೆ, ಆ ಕಡೆ ಕನ್ನಡ ಕೂಡ ಅದೇ ಮಾಡುತ್ತೆ. ಆದರೆ ನಾವು ಈ ಭಾಷೆಯನ್ನು ಕಲಿಯುವಾಗ ಆ ಸೂಕ್ಷ್ಮಗಳನ್ನು,
ಅದೇ ಒಂದು ಮಾತಾಡಿದ್ರೆ ಅದು ಉತ್ತರ ಕರ್ನಾಟಕ ಅನ್ಸ್ಬಿಡುತ್ತೆ, ಒಂದಕ್ಕೆ ಒತ್ತು ಕೊಟ್ಟರೆ ಈ ಕಡೆ ಕುಂದಾಪುರ ಭಾಷೆ ಅನ್ಸ್ಬಿಡುತ್ತೆ. ಇದೆಲ್ಲದರ ಮಧ್ಯೆ ನಾವು ಈ ಕನ್ನಡವನ್ನು ಹಿಡಿಯುವ ಪ್ರಯತ್ನದಲ್ಲಿ ಒಂದು ಭಾಷೆಯ ಒಂದು ರೀಜನ್ನಿನ ಒಂದು ರೂಟನ್ನು ನಾವು ಕಂಡುಹಿಡ್ಕೋತಾ ಇದ್ದೀವಿ ಅನ್ನೋದು ನಾವು ಆರ್ಟಿಸ್ಟ್ ಆಗಿ ನಮಗೆ ಬಹಳ ಚಾಲೆಂಜಿಂಗು ಮತ್ತು ಖುಷಿ ತರುವ ವಿಷಯ ಆಗಿತ್ತು ಮರ್ಯಾದೆ ರಾಮಣ್ಣದು. ಮತ್ತೊಂದು, ಸಾಮಾನ್ಯವಾಗಿ ನಾವು ಇಲ್ಲಿಯ ಕಲಾವಿದರ ದಂಡು ಹೇಗಿದೆ ಅಂದರೆ ಜಿದ್ದಿಗೆ ಬಿದ್ದು ಆ್ಯಕ್ಟ್ ಮಾಡ್ತಿದ್ದೀವೇನೋ ಅಂತ ಅನ್ಸುತ್ತೆ. ಮೊದಲಿಗೆ ಮರ್ಯಾದೆ ರಾಮಣ್ಣನ ಪಾತ್ರ ಮಾಡ್ತಿರುವ ಚೇತನ್ ಚಂದ್ರ ಅವರು ಇದು ಜಟ್ಟಿಯ ಪಾತ್ರ ಕೊಟ್ಟಿದ್ದಷ್ಟೇ ಅವರಿಗೆ, ಅವರು ಜಟ್ಟಿನೇ ಆಗ್ಬಿಟ್ಟಿದ್ದಾರೆ. ಇವತ್ತೂ 3:30 ಎದ್ದು ವರ್ಕೌಟ್ ಮಾಡಿ ಶೂಟಿಂಗಿಗೆ ಬಂದಿದ್ದಾರೆ. ಅವರು ರಿಯಲ್ ಜಟ್ಟಿನ್. ಬಹುಶಃ ಮುಂದಿನ 2 ತಿಂಗಳಲ್ಲಿ ಅವರು ಅಖಾಡಕ್ಕೆ ಇಳಿದು ಪಂದ್ಯಗಳನ್ನು ಆಡ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಹಿ ಹಸ್ ಬಿಕಮ್ ದ ರೋಲ್. ಸೊ ಚೇತನ್ ಚಂದ್ರ ಅಲ್ಲ, ಅವರು ಮರ್ಯಾದೆ ರಾಮಣ್ಣನೇ ಆಗ್ಬಿಟ್ಟಿದ್ದಾರೆ. ಸೊ ಅಷ್ಟರ ಮಟ್ಟಿಗಿನ ಕಮಿಟ್ಮೆಂಟು ನಮ್ಮ ಕಲಾವಿದರುಗಳಿಂದ ಈ ಸೀರಿಯಲ್ಗೆ ಸಿಗ್ತಿರೋದೇ ಒಂದು ದೊಡ್ಡ ಶಕ್ತಿಯಾಗಿ ಪರಿಣಮಿಸಿದೆ ಅಂತ ನನಗನ್ಸುತ್ತೆ. ಇವಳು ಮಹಾನ್ ಗಟ್ಟಿಗಿತ್ತಿ ತಾನು ಅನಿಸಿದ್ದನ್ನು, ತನಗೆ ಬೇಕಾದ್ದನ್ನು ಮಾಡೇ ತೀರುವಂಥ ತಾಯಿ. ಆ ಮಗನ ಹಿತಕ್ಕಾಗಿ ಯಾರನ್ನು ಬೇಕಾದರೂ ಎದುರಿಸುವ ತಾಯಿಯಾಗಿರುವ ಗಟ್ಟಿ ಪಾತ್ರ ಜಯಮ್ಮನದು. ಈ ಎಲ್ಲದರ ಮಧ್ಯೆ ಪಾಪ ಅಪ್ಪನೇ ಎಲ್ಲರಿಂದ ಇವ್ರು ಹೇಳಿದಾಗೆ ಬಯಸ್ಕೊಳ್ಳುವ, ಅಳುವ, ಕಣ್ತುಂಬಿಕೊಳ್ಳುವ ಅಪ್ಪ ಒಬ್ಬ ಇರ್ತಾನೆ. ಸೊ ಈ ಎಲ್ಲ ವಿಶೇಷತೆಗಳಿಂದ ಮರ್ಯಾದೆ ರಾಮಣ್ಣ ತುಂಬ ಭಿನ್ನವಾಗಿ ನಿಲ್ಲುತ್ತೆ. ಅದನ್ನು ಬಹಳ ಆ ಕತೆಗೆ ಬೇಕಾದಂಥ ಆತ್ಮವನ್ನು ಕೊಡ್ತಾ ಇರೋರು ನಮ್ಮ ಕ್ಯಾಮ್ರಾಮನ್ನು ಜೀವ ಅವರು. ಅವರ ಫ್ರೇಮ್ಸ್ನ ನೀವು ನೋಡಿದ್ರೆ ಯಾವುದೋ ಸಿನಿಮಾ ನೋಡ್ತಿದ್ದೀನಿ ಅಂತಲೇ ಅನಿಸುತ್ತೆ. ಇನ್ನು ಜೆರಾಲ್ಡ್ ಅವರು ಆ್ಯಕ್ಚುಲಿ ಸ್ಕ್ರೀನ್ ಪ್ಲೇ ಬರಿತಾ ಇದ್ದಾರೆ. ಇದು ಈಗಾಗಲೇ ಮಾಡಿರುವ ಕಥೆ ಅನ್ನೋ ಛಾಯೆ ಇಲ್ಲದಷ್ಟು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಹೊಸ ಸೀನ್ಗಳು ಅಂತಲೇ ಅನಿಸುವಷ್ಟು ಕೆಲಸ ಮಾಡಿದ್ದಾರೆ ಸ್ಕ್ರೀನ್ ಪ್ಲೇ ಮೇಲೆ. ಇನ್ನು ಮನು ಅವರು, ನಮ್ಮ ಡೈರೆಕ್ಟ್ರು, ಬಹಳ ಪೇಷನ್ಸ್ ಅವ್ರಿಗೆ. ಒಂದು ನಾವು ಭಾಷೆ ಕಲಿಬೇಕು, ಇನ್ನೊಂದು ನಮ್ಮ ತರಲೆ ಎಲ್ಲ ಉಪಟಳಗಳನ್ನು ಸಹಿಸ್ಕೊಂಡು ಶಾರ್ಟ್ನ ಮಾಡಬೇಕು, ಓಕೆ ಅನ್ಬೇಕು. ಸೊ ಅಷ್ಟು ಪೇಷನ್ಸ್ ಅವ್ರಿಗೆ ಇರೋದ್ರಿಂದ ಮೊದಲ ಶುರುವಾಗೋದೇ ಇಲ್ಲಿ. ವಿದ್ಯಮ್ಮನ್ ಕರೀರಿ ಅಂದರೆ ಅವ್ರು 10 ನಿಮಿಷ ತಗೋತಾರೆ ಬರೋಕ್ಕೆ. ಹೌದು. ರಾಯಲ್ ಸರ್ ಆಗಿರ್ಬೋದು, ನಮ್ಮ ಡೈಲಾಗ್ ರೈಟರ್ ನಂದಿನಿ ಅವರು, ಇವರೆಲ್ಲ ಬಹಳ ವರ್ಕ್ ಮಾಡಿದ್ದಾರೆ. ಅಫ್ಕೋರ್ಸ್ ಇದ್ರ ಹಿಂದೆ ದೊಡ್ಡ ಬ್ರೈನ್ಸ್ ಇದೆ. ಜಯಂತ, ಸ್ಕಂದ, ಇವರೆಲ್ಲರ ಬ್ರೈನ್ ಇದೆ. ಶಿಲ್ಪ, ಇವರೆಲ್ಲರೂ ಇದನ್ನು ರೂಪಿಸಿದ್ದಾರೆ. ಸೊ ಇದು ಇವತ್ತು ನೀವೇನು ನೋಡ್ತಾ ಇದ್ದೀರಿ ಅದಕ್ಕೆಲ್ಲ ಕಾರಣ ಅವರು. ಮುಂದೆ ಕೂಡ ಈ ಸೀರಿಯಲ್ಲು ಬಹಳ ಬೇರೆದೇ ಆದ ಹಾದಿಯನ್ನು ಹಿಡಿತಾ ಕತೆ ಸಾಗತ್ತೆ ಅಂತ ನಾವು ಬಹಳ ಎಕ್ಸೈಟ್ ಆಗಿದ್ದೀವಿ. ನಮಸ್ಕಾರ ಎಲ್ರಿಗೂ. ಜಯಮ್ಮ ಗಟ್ಟಿಗಿತ್ತಿ, ಬಜಾರಿ, ಅದು ಅವ್ರ ಪರ್ಸ್ನಲ್ ಒಪಿನಿಯನ್ ಹೇಳ್ತಾ ಇದ್ದಾರೆ. ತುಂಬ ದೇವರಲ್ಲಿ ನಂಬಿಕೆ ಇಟ್ಟಿರೋ ಅಂಥವಳು, ಸಂಪ್ರದಾಯನ ಉಳಿಸ್ಕೊಂಡು ಹೋಗ್ತಿರೋ ಅಂಥ ಒಂದು ಹಳ್ಳಿಯ ಹೆಣ್ಣು. ಸೊ ದೇವರಲ್ಲಿ ಅಷ್ಟೊಂದು ನಂಬಿಕೆ ಇರೋದ್ರಿಂದ ತನ್ನ ಮಗನ ಬ್ರಹ್ಮಚಾರಿಯಾಗಿ ಮಾಡೋದಕ್ಕೆ ತುಂಬ ಗಟ್ಟಿಯಾದ ಒಂದು ನಿಲುವನ್ನು ತಗೊಂಡು ಅವಳು ಭಾಷೆ ತಗೊಂಡು ಬ್ರಹ್ಮಚಾರಿಯಾಗಿ ಮಾಡಿರ್ತಾಳೆ. ಆದರೆ ಇದನ್ನು ಯಾರ ಹತ್ರನೂ ಹೇಳ್ಕೊಂಡಿಲ್ಲ, ಬರೀ ವೀಕ್ಷಕರಿಗೆ ಮಾತ್ರ ಗೊತ್ತಿದೆ ಇದು ಅಷ್ಟೇ. ಇಲ್ಲಿ ಜಯಮ್ಮನ ಮನೇಲಿ ಅಥವಾ ಯಾವುದೇ ಒಂದು ಕ್ಯಾರೆಕ್ಟರ್ಸ್ ಜೊತೆನೂ ಅವಳು ಹಂಚ್ಕೊಂಡಿರೋದಿಲ್ಲ. ಸೊ ಅವಳ ಒಂದು ತಳಮಳ ಅದೆಲ್ಲವೂ ಅವಳೇ ಅನುಭವಿಸ್ತಾ ಇರ್ತಾಳೆ. ಸೊ ಅಂಥ ಒಂದು ಪಾತ್ರ. ಅವಳಿಗೂ ಎಲ್ಲರ ಹಾಗೇನೆ, ಎಲ್ಲ ತಾಯಿಯಾಗೆ ಅವಳಿಗೂ ಆಸೆ ಇದೆ, ಮಗನ್ನ ಮದುವೆ ಮಾಡಬೇಕು, ಅವನ ಸಂಸಾರ ನೋಡಬೇಕು, ಮೊಮ್ಮಕ್ಕಳು ನೋಡಬೇಕು ಅನ್ನೋ ಎಲ್ಲ ಆಸೆನೂ ಒಬ್ಬ ತಾಯಿಗೆ ಹೇಗಿರಬೇಕೋ ಆ ಥರ ಇದ್ದರೂ ಸಹ ಒಂಥರ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿರ್ತಾಳೆ ದೇವರಿಗೆ ಕೊಟ್ಟಿರೋ ಒಂದು ಭಾಷೆ ಅಂತ. ಜಗನ್ನಾಥ್ ಹೇಳ್ದಂಗೆ ಬಜಾರಿ, ಮಾದಗೀತಿ ಆ ಥರ ಆ ಥರ ಎಲ್ಲ ಅನ್ನಿಸ್ಕೊಂಡು ಸಹ ಅವಳಿಗೇನು ಅಂದರೆ ತನ್ನ ಮನೆ ಮರ್ಯಾದೆ ಚೆನ್ನಾಗಿರಬೇಕು, ಮರ್ಯಾದೆ ಉಳಿಬೇಕು, ಮಗನ ಆಯಸ್ಸು ಗಟ್ಟಿಯಾಗಿರಬೇಕು ಅನ್ನೋ ಒಂದೇ ಒಂದು ನಿಟ್ಟಿನಲ್ಲಿ ಅವಳು ಎಲ್ಲವನ್ನೂ ಯಾರೇನೇ ಹೇಳಲಿ, ಅತ್ತೆ ಎಷ್ಟೇ ಬೈಲಿ, ಏನೇ ಕೊಂಕು ಮಾತಾಡಲಿ ಅದನ್ನೆಲ್ಲ ಸಹಿಸ್ಕೊಂಡು ಹೋಗ್ತಾ ಇರೋವಂಥ ಒಂದು ತಾಯಿಯ ಪಾತ್ರ ಜಯಮ್ಮದು.
ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ನನಗೆ ಫಸ್ಟ್ ಜೆರಾಲ್ಡ್ ಸರ್, ಶಿಲ್ಪಾ ಮೇಡಮ್ ನನಗೆ ಈ ಪ್ರಾಜೆಕ್ಟ್ನ ಒಪ್ಕೊಳ್ಳೋದಕ್ಕೆ ನನಗೆ ಒತ್ತಾಯ ಮಾಡಿದ್ರು. ಆ್ಯಂಡ್ ಜೆರಾಲ್ಡ್ ಸರ್ ನನಗೆ ಈ ಕತೆ ಹೇಳಿದಾಗ ನನಗೆ ತುಂಬ ಇಷ್ಟ ಆಯಿತು ಈ ಒಂದು ಪಾತ್ರ. ಆಮೇಲೆ ಅಭಿನಯಿಸೋದಕ್ಕೆ ಆ್ಯಸ್ ಚೇತನ್ ಹೇಳಿದಾಗೆ ನನ್ನ ಮಗ 2ನೇ ಬಾರಿ ನನ್ನ ಮಗನಾಗಿ ಮಾಡ್ತಾ ಇರೋದು. ಸೊ ಒಂದು ಸಿನಿಮಾದಲ್ಲೂ ತುಂಬ ಒಳ್ಳೆ ಮಗನಾಗಿ ಮಾಡಿದಂಥ ಪಾತ್ರ. ಇಲ್ಲಿ ನಮಗೆ ತುಂಬಾ ಖುಷಿ ಆಯಿತು. ಚೇತನ್ ನನ್ನ ಮಗ ಅಂದಾಗ ನನಗಂತೂ ತುಂಬಾ ಖುಷಿ ಆಯಿತು ಕೆಲಸ ಮಾಡೋದಕ್ಕೆ. ಆ್ಯಂಡ್ ಜೀವಿತ ತುಂಬ ಮುದ್ದು ಹುಡುಗಿ. ಕಷ್ಟಪಟ್ಕೊಂಡು ಅವಳ ಜೊತೆ ಆ ವೈರತ್ವನ ತೋರಿಸ್ತಾ ಇದ್ದೀನಿ ನಾನು ಆನ್ ಸ್ಕ್ರೀನಲ್ಲಿ. ಬಟ್ ಅವಳು ಸೇರು ಅಂದರೆ ಸವಾ ಸೇರಿದ್ದಾಗೆ ಸರಿಯಾಗಿ ಸಿಕ್ಕಿದ್ದಾಳೆ ನನಗೆ. ಆ್ಯಂಡ್ ಸೀನಲ್ಲಿ ಇರೋದಕ್ಕಿಂತ ಹೆಚ್ಚಾಗಿ ನಾವು ಡೈರೆಕ್ಟ್ರೆ ಸಾಕು ಕಟ್ ಅಂತ ಹೇಳಬೇಕು, ಅಷ್ಟರ ಮಟ್ಟಿಗೆ ಇಬ್ಬರು ಜಿದ್ದಿಗೆ ಬಿದ್ದು ಆ್ಯಕ್ಟ್ ಮಾಡ್ತಾಯಿದ್ದೀವಿ. ಒಂದು ಅಲ್ಲಿ ಆ ಥರ ಆದರೆ ಇಲ್ಲಿ ನನ್ನ ಅತ್ತೆ ಇದ್ದಾರಲ್ಲ, ಅಯ್ಯೋ ತುಂಬ ಕಷ್ಟ ಅವ್ರ ಜೊತೆ ಹೇಗೋದಂತೂ ತುಂಬಾ ಕಷ್ಟ ಇದೆ. ಅವ್ರ ಕ್ಯಾರೆಕ್ಟ್ರೇ ಮಜವಾಗಿದೆ. ಆ್ಯಂಡ್ ವಿದ್ಯಮ್ಮ ಅವ್ರು ಫಸ್ಟ್ ಟೈಮ್ ಈ ಪಾತ್ರ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ, ಆದರೆ ತುಂಬ ಲೀಲಾಜಾಲವಾಗಿ ಮಾಡ್ತಾ ಇದ್ದಾರೆ. ಕುಡ್ದಿದ್ದಾರೆ ಈ ಪಾತ್ರವನ್ನು, ಅಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ. ಎಲ್ರಿಗೂ ಸ್ವಲ್ಪ ರಿಯಲ್ ಲೈಫಲ್ಲೂ ಅವ್ರು ಹಾಗೇ ಇರೋದು ಬಟ್ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಆ ಒಂದು ಇಲ್ಲಿ 3 ಜನ್ರೇಷನ್ನ ನೋಡ್ತೀರಾ ಈ ಒಂದು ಕಥೆಯಲ್ಲಿ. ಸೊ 3 ಜನ್ರೇಷನ್ನ ತೂಗಿಸ್ಕೊಂಡು ಹೋಗೋ ಅಂಥದ್ದು ಒಂಥರ ತುಂಬ ಮಜವಾಗಿದೆ. ಆ್ಯಂಡ್ ಇಲ್ಲಿ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ಸಾಕಷ್ಟು ನನಗೆ ಇಲ್ಲಿ ಅಭಿನಯಿಸೋದಕ್ಕೆ ಸಾಕಷ್ಟು ರೇಂಜ್ ಇರೋ ಅಂಥ ಒಂದು ಪಾತ್ರ. ಎಷ್ಟೋ ಭಾವನೆಗಳನ್ನ ಹೇಳ್ಕೊಳಕ್ಕಾಗೋದಿಲ್ಲ, ಅದೆಲ್ಲವನ್ನು ಅಭಿನಯದಲ್ಲೇ ತೋರಿಸೋ ಅಂಥ ಒಂದು ಪಾತ್ರವಾಗಿದೆ. ಎಷ್ಟೋ ಇದು ಬರೀ ಮಾತಲ್ಲಿ ನಾವು ಅಭಿನಯಿಸೋಕ್ಕಾಗೋದಿಲ್ಲ, ಮಾತಿಲ್ಲದೇನೆ ನಾವು ಎಷ್ಟೋ ಕನ್ವೆ ಮಾಡೋ ಅಂಥ ಒಂದು ಪಾತ್ರವಾಗಿದೆ ಇದು. ಸೊ ನನಗಂತೂ ತುಂಬ ಖುಷಿ ಕೊಟ್ಟಿದೆ. ಆ್ಯಂಡ್ ಇಡೀ ತಂಡ ಅಂದರೆ ಒಂದು ಚಿತ್ರಕಥೆ ಅಥವಾ ಒಂದು ಸೀರಿಯಲ್ ಸಿನಿಮಾ ಯಾವುದೇ ಒಂದು ಗೆಲ್ಲೋದಕ್ಕೆ ಸಾಧ್ಯ ಅಂದರೆ ಅದಕ್ಕೆ ತಕ್ಕಂಥ ಕಲಾವಿದರು ಸಿಕ್ಬಿಟ್ರೆ ಅದು ಅರ್ಧ ಗೆದ್ದ ಹಾಗೆ ಕೊಡ್ತಿದ್ದಾರಲ್ಲ, ಅಲ್ಲೇ ನಾವು ಗೆದ್ವಿ ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ಇವಾಗಂತೂ ಇತ್ತೀಚೆಗೆ ಎಲ್ಲೇ ಹೋದ್ರೂ ನನ್ನನ್ನು ಕ್ಯಾರೆಕ್ಟ್ರಲ್ಲೇ ಗುರುತಿಸ್ತಾ ಇದ್ದಾರೆ, ಜಯಮ್ಮ ಅನ್ನೋ ಪಾತ್ರದಲ್ಲೇ ಗುರುತಿಸ್ತಾ ಇರೋದ್ರಿಂದ ಅದು ನನಗೆ ತುಂಬ ಖುಷಿ ಆಗುತ್ತೆ. ಸೊ ಜಯಮ್ಮ ಇಲ್ಲಿ ಜೀವಿಸ್ತಾ ಇದ್ದಾಳೆ ಅನ್ನೋದೊಂದು ಖುಷಿ ಇದೆ ನನಗೆ. ಆ್ಯಂಡ್ ಥ್ಯಾಂಕ್ ಯು ಎಂಟೈರ್ ಟೀಮ್. ಆ್ಯಂಡ್ ಮೈ ಪರ್ಸ್ನಲ್ ಥ್ಯಾಂಕ್ಸ್, ಸ್ಪೆಷಲ್ ಥ್ಯಾಂಕ್ಸ್ ಟು ಅಣ್ತಮ್ಮ ಇಲ್ಲಿ ಪ್ರಸನ್ನ ಆ್ಯಂಡ್ ಪ್ರವೀಣ. ನಮ್ಮ ಜೀವನೇ ಈ ಮರ್ಯಾದೆ ರಾಮಣ್ಣದ ಜೀವ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ನಮ್ಮನ್ನೆಲ್ಲ ಆನ್ ಸ್ಕ್ರೀನ್ ತೋರಿಸ್ತಾ ಇದ್ದಾರೆ. ಸೊ ಖುಷಿ ಆಗುತ್ತೆ. ಆ್ಯಂಡ್ ಇಲ್ಲಿ ನಾವು ಪಾತ್ರಧಾರಿಯಾಗಿ ಮಾಡ್ತಾ ಇದ್ದೀವೋ ಕೆಲಸ, ಇವರು ಅಷ್ಟೇ ಅವರ ಹೃದಯ ತುಂಬಿ ಒಂದು ಪ್ರೀತಿಯಿಂದ ಕೆಲಸ ಮಾಡ್ತಿರೋದು ಅದು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಆ್ಯಂಡ್ ಸುಂದರ್ ಹೇಳಿದಾಗೆ ತುಂಬ ಪೇಷನ್ಸ್ ಒಬ್ಬ ನಿರ್ದೇಶಕನಿಗಿರಬೇಕು, ಅದೆಲ್ಲವೂ ನಮ್ಮ ನಿರ್ದೇಶಕರಿಗಿದೆ. ನಿಜವಾಗ್ಲೂ ಒಂದೊಂದು ಸಲ ತುಂಬಾ ಜಾಸ್ತಿ ಇದೆ. ನಮಗೆ ಅನಿಸುತ್ತೆ ಯಾಕೆ ಇವ್ರು ಇಷ್ಟು ಇದಾಗಿದ್ದಾರೆ ಅಂತ, ಯಾಕೆಂದರೆ ನಾವುಗಳು ಅಷ್ಟು ಅವ್ರಿಗೆ ಕಾಟ ಕೊಡ್ತಾ ಇದ್ದೀವಿ ನಾವು. ಅಂದರೆ ಎಲ್ಲೋ ಒಂದು ಕಡೆ ಆರ್ಟಿಸ್ಟ್ಗೆ ಒಂದೊಂದು ಸಲ ಆ ವರ್ಕ್ ಪ್ರೆಷರ್ನ ನಾವು ತೋರಿಸ್ಕೊಳಕ್ಕಾಗದೆ, ಅಂದರೆ ಅದು ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಹಿಂಗೆಲ್ಲ ತರಲೆಗಳು ಮಾಡ್ತಾ ಇರ್ತೀವಿ. ಸೊ ನಾವು ಮಾಡೋ ಕೆಲಸ ನಮಗದು ಸ್ಟ್ರೆಸ್ ಗೊತ್ತಾಗಬಾರ್ದು ಅಂತ. ಬಟ್ ಪಾಪ ನಮ್ಮೆಲ್ಲರಿಗಿಂತ ಜಾಸ್ತಿ ಸ್ಟ್ರೆಸ್ ಅವ್ರಿಗಿರುತ್ತೆ. ಇಷ್ಟು ಇವತ್ತು ಮುಗಿಸ್ಲೇಬೇಕು ಸೀನ್ಸ್ ಅನ್ನೋ ಪ್ರೆಷರ್ ಅವ್ರಿಗಿರುತ್ತೆ. ಬಟ್ ಇದೆಲ್ಲವನ್ನು ತುಗಿಸ್ಕೊಂಡು ಹೋಗ್ತಾ ಇರೋ ಅಂತ ನಮ್ಮ ನಿರ್ದೇಶಕರು ಮನು ಸರ್, ಥ್ಯಾಂಕ್ ಯು ಸೋ ಮಚ್. ನನಗೆ ತುಂಬ ಖುಷಿ ಇದೆ ರಾಮಣ್ಣನ ಪಾತ್ರ ಮಾಡ್ತಿರೋದು. ರಾಮಣ್ಣಂದು ಏನು ಕ್ಯಾರೆಕ್ಟರ್ ಅಂತ ಅಂದರೆ ಅಮ್ಮನೇ ದೈವ, ಅಮ್ಮನೇ ಸರ್ವಸ್ವ, ಅಮ್ಮನೇ ಎಲ್ಲ, ಅವನ ಪ್ರಪಂಚನೇ ಅಮ್ಮ. ಅಮ್ಮನ ಬಿಟ್ಟರೆ, ಅಮ್ಮನ ಮಾತು ಬಿಟ್ಟರೆ ಅವನೇನು ಬೇರೆ ಮಾಡಲ್ಲ, ಅದೇ ಥರನೇ ಇರ್ತಾನೆ. ಅದೇ ಥರನೇ ಅಮ್ಮ ಸಿಕ್ಕಿದ್ದಾರೆ. ಸೆಕೆಂಡ್ ಟೈಮ್ ಮಾಡ್ತಾ ಇದ್ದೀವಿ ಅಮ್ಮ ಮಗನ ಪಾತ್ರ. ನಂಗೆ ತುಂಬ ಖುಷಿ ಇದೆ ವೀಣಮ್ಮನ ಜೊತೆ ಮಾಡ್ತಿರೋದು. ಇದರಲ್ಲಿ ಜಯಮ್ಮ ನನ್ನನ್ನು ಬ್ರಹ್ಮಚಾರಿಯಾಗೇ ಇರಬೇಕು ಅಂತ ಚಿಕ್ಕ ವಯಸ್ಸಲ್ಲೇ ಆಣೆ ತೊಗೊಂಡ್ಬಿಟ್ಟಿರ್ತಾರೆ. ಸೊ ಇವನು ಯಾವಾಗ ಅಮ್ಮಂಗೆ ಆಣೆ ಕೊಡ್ತಾನೋ ನಾನು ಬ್ರಹ್ಮಚಾರಿಯಾಗೇ ಇರ್ತೀನಿ ಅಂತ. ಈಗ ಮದುವೆ ಆಗೋಗಿದೆ, ಏನಕ್ಕಾಯ್ತು ಏನು ಅಂತೆಲ್ಲ ಸೀರಿಯಲ್ ನೋಡಿರೋರು ಗೊತ್ತಾಗುತ್ತೆ. ಹಾಗೆ ಅಪ್ಪನ ಪಾತ್ರ ಬಂದು ನಮ್ಮ ಸುಂದರ್ ಸರ್ ಮಾಡ್ತಾ ಇದ್ದಾರೆ. ಮಾತಾಡೋದೇ ಯಾಕೆ ಮಾತೇ ಬರ್ತಿಲ್ಲಪ್ಪ ಇವತ್ತು ಸರಿಯಾಗಿ. ಓಕೆ. ಅಪ್ಪ ಇದರಲ್ಲಿ ನಾಟಕದ ಟೀಚರು. ಅಜ್ಜಿಗೇನು ಅಂತಂದರೆ ಮೊಮ್ಮಗನ ಮದುವೆ ಮಾಡಲೇಬೇಕು ಅಂತ.
ಅಮ್ಮ ಮದುವೆ ಆಗಬಾರ್ದು ಅಂತ. ಅದಕ್ಕೆ ಏನು ಕಾರಣ ಅಂತ ನಾನು ಇಲ್ಲಿವರೆಗೂ ಅಮ್ಮನ ಕೇಳಿಲ್ಲ, ಕೇಳೋದು ಇಲ್ಲ ಕೊನೆವರೆಗೂ ಅಂತ ನಾನು ಪ್ರಾಮಿಸ್ ಮಾಡಿಬಿಟ್ಟಿದ್ದೀನಿ. ಅಜ್ಜಿಗೇನು ಅಂದರೆ ನನ್ನ ಮೊಮ್ಮಗನಿಗೆ ಮದುವೆ ಆಗಬೇಕು. ಆಯಿತು, ಮದುವೆ ಮಾಡಿಬಿಟ್ರು. ಈಗ ಮದುವೆ ಮಾಡಿದ್ರು, ಇವಳ ಜೊತೆ ಬರೀ ಜಗಳನೇ ಆಗ್ತಿರುತ್ತೆ ಮದುವೆ ಮುಂಚೆ. ಈಗ ಮನೆಗೂ ಕರ್ಕೊಂಬಂದ್ಬಿಟ್ಟಿದ್ದೀವಿ. ಸೊ ಜೀವಿತ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು ಅಷ್ಟೇ ತುಂಬ ಖುಷಿ ಇದೆ. ವೆರಿ ಗುಡ್ ಪರ್ಫಾರ್ಮರ್, ವೆರಿ ಗುಡ್ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಯಾ. ಸೊ ಮತ್ತು ನಮ್ಮ ಡೈರೆಕ್ಟರ್ ಸರ್ ಬಗ್ಗೆ ಹೇಳಬೇಕು ಅಂದರೆ, ಎಲ್ಲರೂ ಹೇಳ್ದಂಗೆ ತುಂಬ ಪೇಷನ್ಸ್ ಇದೆ. ನಾನು ಯಾವತ್ತೂ ಅವ್ರ ಪೇಷನ್ಸ್ ಚೆಕ್ ಮಾಡಿಲ್ಲ. ಒಂಚೂರು ಲೇಟಾಗಿ ಬರ್ತೀನಿ, ಬೆಳಗ್ಗೆ ವರ್ಕೌಟ್ ಇರುತ್ತೆ, ಹೇಳಿದ್ದೀನಿ ಸರ್ ಒಂದು 15-20 ನಿಮಿಷ ಮಾತ್ರ ವೇರಿಯೇಷನ್ ಆಗುತ್ತೆ, ಅದಕ್ಕಿಂತ ಏನು ವೇರಿಯೇಷನ್ ಆಗಲ್ಲ. ಇಲ್ಲ ಆಯಿತು, ಇಲ್ಲಾಂದರೆ ರಾಮಣ್ಣ ಸೋಮಣ್ಣ ಆಗ್ಬಿಡ್ತಾನೆ, ಆಮೇಲೆ ಬೇರೆ ಥರ ಕಾಣಿಸ್ತಾನೆ, ಚೆನ್ನಾಗಿರಲ್ಲ, ದಯವಿಟ್ಟು ನನಗೆ ವರ್ಕೌಟ್ ಮಾಡೋಕ್ಕೆ ಟೈಮ್ ಕೊಡಿ ಅಂತ ಕೇಳ್ಕೊಂಡಿದ್ದೀನಿ. ಸೊ ಪರ್ಮಿಷನ್ ಗ್ರಾಂಟೆಡ್, ಪರ್ಮಿಷನ್ ಕೊಟ್ಟಿದ್ದಾರೆ. ಹಾಗೆ ಈ ಸೀರಿಯಲ್ ಒಪ್ಕೊಳ್ಳೋದು ಕಾರಣ ಏನು ಅಂದರೆ, ಏನಾರ ಒಬ್ಬ ಆರ್ಟಿಸ್ಟ್ಗೆ ವಿಭಿನ್ನತೆ ಇರಬೇಕು ಆ್ಯಕ್ಟ್ ಮಾಡೋಕ್ಕೆ. ಅವನು ಖುಷಿ ಆಗಬೇಕು, ಏನೋ ಒಂದು ಹೊಸದು ಕಲಿಯೋಕ್ಕಿರಬೇಕು. ನಾರ್ಮಲಾಗಿ ಬಂದ, ಆಫೀಸ್ಗೆ ಹೋದ, ಸೂಟ್ ಹಾಕೊಂಡು ಬಂದ, ಇವನು ಆಫೀಸರು ಕೆಲಸದವ್ರನ್ನ ಲವ್ ಮಾಡ್ದ, ಅದೇ ಥರನೇ ಬರ್ತಿತ್ತು. ಯಾವುದೂ ನಾನು ಮಾಡೋದೇ ಇಲ್ಲ ಅಂತ ಅಂದ್ಕೊಂಡಿದ್ದೆ, ಮಾಡೋದೇ ಬೇಡ ಬಿಡು, ಎಲ್ಲ ಒಂದೇ ಥರ ಬರ್ತಿದೆ ಅಂತ. ಆದರೆ ಈ ಕಥೆನ ನಾನು ಕೇಳಿದಾಗ ಎಷ್ಟು ಚೆನ್ನಾಗಿ ಅನ್ನಿಸ್ತು ಅಂದರೆ, ಆ್ಯಕ್ಚುಲಿ ಈ ಕಥೆನ ಇವಾಗ ಎಲ್ಲರೂ ಕೃಷ್ಣ ಕೃಷ್ಣ ಅಂತ ಹೇಳ್ತಿದಾರಲ್ಲ, ಈ ಸೀರಿಯಲ್ ಒಪ್ಕೊಳ್ಳೋಕೆ ಕಾರಣನೇ ಕೃಷ್ಣ. ನಾನೊಂದು ತಮಿಳ್ ಸಿನಿಮಾ ಆ್ಯಕ್ಟ್ ಮಾಡ್ತಾ ಇದ್ದೆ, ಅವಾಗ ಕೃಷ್ಣ ಅವ್ರು ಅದಕ್ಕೆ ಅಸೋಸಿಯೇಟಾಗಿ ವರ್ಕ್ ಮಾಡ್ತಾಯಿದ್ರು. ಸರ್ ಒಂದು ಸೀರಿಯಲ್ ಇದೆ, ಮಾಡ್ತೀರಾ? ಮಾಡ್ತೀನಿ, ಬಟ್ ಸದ್ಯಕ್ಕೆ ಬೇಡ ಕೃಷ್ಣ, ಮುಂದಕ್ಕೆ ಯಾವಾಗಾರ ಮಾಡೋಣ ಅಂತ. ಇಲ್ಲ ಸರ್ ತುಂಬ ಚೆನ್ನಾಗಿದೆ ಸರ್, ಒಂದ್ಸತಿ ಟೀಮನ್ನು ಮೀಟ್ ಮಾಡಿ ಕತೆ ಕೇಳಿ. ಏನು? ಇಲ್ಲ ಕೃಷ್ಣ ಬೇಡ. ಆಮೇಲೆ ಕೃಷ್ಣ ಇದ್ದವರು, ಇಲ್ಲ ಸರ್ ಅದ್ರಲ್ಲಿ ಪೈಲ್ವಾನ್ ಇರ್ತೀರಾ ಸರ್ ನೀವು, ತುಂಬ ಸೂಟ್ ಆಗುತ್ತೆ. ಪೈಲ್ವಾನ? ಓಕೆ, ಯಾಕಂದರೆ ನಾವು ಚಿಕ್ಕ ವಯಸ್ಸಿಂದನೂ ಫಿಟ್ನೆಸ್ಸಲ್ಲೇ ಇದ್ದಿದ್ದು, ಅಂದರೆ ವರ್ಕೌಟ್ ಮಾಡೋದು ಆ ಥರ ಈ ಥರ. ನಮ್ಮ ಊರುಗಳ ಕಡೆ ಹೋದ್ರೆ ಏನೋ ಅವ್ರು ನಮ್ಮ ದೊಡ್ಡಪ್ಪ ಅವರು ಇವರೆಲ್ಲ ಏನ ಜಿಮ್ ಮಾಡ್ಕೊಂಡಲ್ಲೋ, ನಾವೆಲ್ಲ ಗರಡಿ ಪೈಲ್ವಾನ್ರು, ನಾವು ಹಂಗೆ ಹಿಂಗೆ, ನೀನೇನು ಅನ್ನೋ ಥರ. ಪೈಲ್ವಾನ್ಗಿರಿ ಅಂತ ಯಾವಾಗ ಬಂತು, ಇಷ್ಟು ದಿನ ನನಗೂ ಅನ್ನಿಸ್ತಿತ್ತು ನಾನು ಪೈಲ್ವಾನ್ ಆಗಬೇಕು, ನಾನು ಗರಡಿ ಮನೆಗೆ ಹೋಗ್ಬೇಕು, ನಾನು ಕಲಿಬೇಕು ಅಂತ. ಅವ್ರು ಹೇಳಿದ ತಕ್ಷಣ ಬಂದೆ. ಕಂಪ್ಲೀಟ್ ಟೀಮ್ ಇದ್ದರು, ಜರಾಲ್ ಸರ್ ಇದ್ದರು, ಮನು ಸರ್ ಇದ್ದರು, ಹಾಗೆ ಅವರ ಪ್ರೊಡಕ್ಷನ್ ಟೀಮ್ ಯಾರ್ಯಾರು ಇದ್ದರು, ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಇವರು ಎಲ್ಲರೂ ಇದ್ದರು. ಸೊ ಎಲ್ಲರೂ ನನ್ನ ಕತೆ ನರೇಟ್ ಮಾಡಿದ ತಕ್ಷಣ ಓಕೆ ಸರ್ ನಾನು ಮಾಡೇ ಮಾಡ್ತೀನಿ. ಯಾಕಂದರೆ ಈ ಥರ ಒಂದು ವಿಭಿನ್ನತೆ ಇದ್ದರೆ, ಕಲಿಯೋಕೆ ಏನಾರು ಒಂದಿದ್ರೆ ನಮಗೂ ತುಂಬ ಖುಷಿ ಆಗುತ್ತೆ ಆ್ಯಕ್ಟ್ ಮಾಡೋಕ್ಕೆ. ಇವಾಗ ನಾವು ಎಲ್ಲರೂ ಹೊರಗಡೆ ಓಡಾಡಬೇಕಾದ್ರೆ ಸಣ್ಣ ಮಕ್ಕಳೆಲ್ಲ ಸಿಕ್ಬಿಟ್ಟು ರಾಮಣ್ಣ ಇಲ್ಲಿ ಒಂದ್ಸತಿ ಬೈಸಪ್ಸ್ ತೋರಿಸು ಅಣ್ಣ, ಹಿಂಗನ್ನು ಅಂತಾರೆ. ಅದೆಲ್ಲ ಖುಷಿ. ಮಕ್ಕಳು ಯಾವಾಗ ಇಷ್ಟಪಡ್ತಾರೋ ನಮಗವಾಗ ಆ ಕ್ಯಾರೆಕ್ಟ್ರು ಮಕ್ಕಳಿಗೆಲ್ಲ ರೀಚ್ ಆಗಿದೆ, ಮನೆಯಲ್ಲೆಲ್ಲ ನೋಡ್ತಾ ಇದ್ದಾರೆ ಅಂತ ನಮಗವಾಗ ತುಂಬ ಖುಷಿ ಆಗುತ್ತೆ. ಹಾಗೆ ನಮ್ಮ ಮನು ಸರ್ ಬಗ್ಗೆನೂ ಆಯಿತು. ಮನು ಸರ್ ಅವರ ಟೀಮು, ಎಂಟೈರ್ ಟೀಮ್ ಅವ್ರದ್ದೇನಿದೆ, ಕೃಷ್ಣ ಅವರಿದ್ದಾರೆ, ಆಮೇಲೆ ಆದರ್ಶ್ ಇದ್ದಾನೆ. ಸೊ ಅವರೆಲ್ಲರಿಗೂ ಥ್ಯಾಂಕ್ ಯು. ಹಾಗೆ ಅಂತ ನನಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ. ಸೊ ಎಲ್ಲರಿಗೂ ಕಲಾವಿದರುಗಳು ಕಾಣಿಸ್ಬೇಕು ಅಂದರೆ ಟೆಕ್ನಿಷಿಯನ್ಸ್ಗಳು, ಎಲ್ಲ ಟೆಕ್ನಿಷಿಯನ್ಸ್ಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಪ್ರೊಡಕ್ಷನ್ ಅವರಾಗಿರ್ಬೋದು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪ್ರತಿಯೊಬ್ಬರೂ ಎಲ್ಲ ಲೈಟ್ ಬಾಯ್ಸ್ ಎಲ್ಲರಿಗೂ ಥ್ಯಾಂಕ್ಸ್ ಕಣ್ರೋ, ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ನೀವುಗಳಿಂದನೇ ನಾವಿವತ್ತು ಇಲ್ಲಿ ಚೆನ್ನಾಗಿ ಕಾಣಿಸ್ತಾ ಇರೋದು. ಮರ್ಯಾದಿ ರಾಮಣ್ಣ ಅಂತ ಇಲ್ಲಿ ನಮ್ಮ ಫೋಟೋಗಳು ಮಾತ್ರ ಇದೆ, ಆದರೆ ಮರ್ಯಾದಿ ರಾಮಣ್ಣ ತೆರೆ ಇದ್ದೆ ತುಂಬ ಜನ ಇದ್ದಾರೆ, 100 ಜನ ಇರ್ತಾರೆ. ಸೊ ಎಲ್ಲರಿಗೂ ಥ್ಯಾಂಕ್ ಯು. ಹಾಗೆ ನಮ್ಮ ಜೀವಿತ್ ಅವರಿದ್ದಾರೆ, ಜೀವಿತ್ ಅವರು ಮಾತಾಡಲಿ. ಸೊ ತಗೊಳ್ಳಿ ಜೀವಿತ್ ಅವರೇ, ಇವ್ರ ಜೊತೆ ಮಾತಾಡೋಕ್ಕೆ ಭಯ ಆಗುತ್ತೆ, ಅಲ್ಲಂತೂ ಹೊಡೆಯೋಕ್ಕೆ ಬರ್ತಾರೆ. ಇವ್ರ ಪರ್ಸನಾಲಿಟಿಗೆ ನೀರು ಮಾತಾಡ್ತಿರ್ತಾರೆ ನನ್ನ ಹತ್ರ, ಹೊಡಿತೀನಿ ಅಂತ. ನನಗೊಂದ್ಸತಿ ಅನಿಸುತ್ತೆ ಕುಕ್ ಬಿಡೋಣ ಎತ್ತಿ ಅಂತ, ಏನು ಮಾಡೋಕ್ಕಾಗಲ್ಲ. ಶಾಂತಿ ರಾಮಣ್ಣ ತಗೊಳ್ಳಿ ಮಾತಾಡಿ. ಎಲ್ಲರೂ ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ನನ್ನ ಹೆಸರು ಜೀವಿತಾ ವಸಿಷ್ಠ. ಸೊ ಪ್ರಾಬ್ಲಿ ನೋಡಿರ್ತೀರ, ಸಿನಿಮಾದಲ್ಲೂ ನೋಡಿರ್ತೀರ, ಶ್ರೀದೇವಿ ಮಹಾತ್ಮೆಯಲ್ಲೂ ನೋಡಿರ್ತೀರ. ಸ್ಟಾರ್ ಸುವರ್ಣಗೆ ಥ್ಯಾಂಕ್ ಯು ಸೋ ಮಚ್. ನನ್ನ ಇನ್ನೊಂದು ಸಲ ಕಾಸ್ಟ್ ಮಾಡಬೇಕು ಅಂತ ಮನ್ಸು ಮಾಡಿ ಆಡಿಷನ್ ಎಲ್ಲ ಮಾಡಿ ನಾನು ಸೂಟ್ ಆಗಬಲ್ಲೆ ಅಂತ ನನಗೆ ಈ ಪಾತ್ರ ಕೊಟ್ಟಿರೋದಕ್ಕೆ ಸ್ಟಾರ್ ಸುವರ್ಣಗೆ ಥ್ಯಾಂಕ್ ಯು ಸೋ ಮಚ್. ಜೆರಾಲ್ಡ್ ಸರ್ ಥ್ಯಾಂಕ್ ಯು ವೆರಿ ಮಚ್. ಪ್ರಾಬ್ಲಿ ನೀವು ಅವತ್ತು ಮೆಸೇಜ್ ಮಾಡಿ ಕರೆದಿಲ್ಲ ಅಂತ ಅಂದಿದ್ದರೆ ನಾನು ಇವತ್ತು ಇಲ್ಲಿರ್ತಾನೆ ಇರಲಿಲ್ಲ. ಸೊ ಥ್ಯಾಂಕ್ ಯು ನನಗೊಂದು ಆಪರ್ಚುನಿಟಿ ಕೊಟ್ಟಿರೋದಕ್ಕೆ. ಮನು ಸರ್ ಎಲ್ರಿಗೂ ಥ್ಯಾಂಕ್ ಯು ಹೇಳಲೇಬೇಕು. ಆಫ್ಕೋರ್ಸ್ ಎಲ್ಲರೂ ತುಂಬ ಹೇಳಿದ್ದಾರೆ, ಜಾಸ್ತಿ ಡ್ರ್ಯಾಗ್ ಮಾಡೋದಕ್ಕೆ ಹೋಗಲ್ಲ. ಬಟ್ ಮನು ಸರ್ ಥ್ಯಾಂಕ್ ಯು ಸೋ ಮಚ್. ತುಂಬ ಪೇಷನ್ಸ್ ಇದೆ. ಆ್ಯಂಡ್ ನನಗೆ ಆ್ಯಕ್ಟಿಂಗ್ ಮಾಡೋದಕ್ಕೆ ಸ್ಪೇಸ್ ಕೊಡ್ತಾ ಇದ್ದೀರಾ. ನಾನು ಎಲ್ಲಾದರೂ ಹೀಗೆ ಮಾಡ್ತೀನಿ ಹಾಗೆ ಮಾಡ್ತೀನಿ ಅಂತ ಅಂದಾಗ ಅದನ್ನು ಅಕ್ಸೆಪ್ಟ್ ಮಾಡಿ ನನಗೆ ಸ್ಪೇಸ್ ಕೊಡ್ತಾ ಇದ್ದೀರಾ. ಒಬ್ಬ ಡೈರೆಕ್ಟ್ರಿಗೆ ಅಕ್ಸೆಪ್ಟೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್, ಅದು ಇವರಲ್ಲಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಮನು ಸರ್. ಚೇತನ್ ಸರ್ ಒಂದು ಕಂಫರ್ಟ್ ಝೋನ್ ತುಂಬ ಚೆನ್ನಾಗಿ ಕೊಟ್ಟಿದ್ದೀರಾ, ಅದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ವೀಣಮ್ಮನ ಜೊತೆ ಅಂತೂ ನನಗೆ ಅತ್ತೆ ಅಂತಲೇ ಅನ್ಸಲ್ಲ, ಎಲ್ಲೋ ಮಗಳು ಥರ ಫೀಲ್ ಆಗುತ್ತೆ. ಅಷ್ಟು ಮುದ್ದಾಗಿ ಟ್ರೀಟ್ ಮಾಡ್ತಾರೆ, ಅಷ್ಟು ಚೆನ್ನಾಗಿ ಮಾತಾಡಿಸಿ, ಅಷ್ಟು
ವೀಣಮ್ಮ ಅಂತ ಅಷ್ಟೇ ಅಲ್ಲ, ಸುಂದರ್ ಸರ್ ಆಗಿರ್ಬೋದು ಅಥವಾ ವಿದ್ಯಮ್ಮ ನನ್ನ ಮುದ್ದು ಮಾಡೋದಂತೂ ಅದು ಎಷ್ಟು ಚೆನ್ನಾಗಿ ಮುದ್ದು ಮಾಡ್ತಾರೆ, ನನ್ನ ಎತ್ಕೊಂಡೆಲ್ಲ ಮುದ್ದು ಮಾಡಿಬಿಡ್ತಾರೆ, ಅಷ್ಟು ಚೆನ್ನಾಗಿ ಮುದ್ದು ಮಾಡ್ತಾರೆ. ಇಡೀ ತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್. ಜೀವ ಸರ್ ಥ್ಯಾಂಕ್ ಯು ಸೋ ವೆರಿ ಮಚ್. ನೀವು ನನಗೆ ಪ್ರಾಮಿಸ್ ಮಾಡಿದಿರಿ ನಿಮ್ಮನ್ನ ತುಂಬ ಚೆನ್ನಾಗಿ ತೋರಿಸ್ತೀನಿ ಅಂತ. ಡೆಫಿನೆಟ್ಲಿ ಅದಕ್ಕಿಂತ ಚೆನ್ನಾಗೇ ತೋರಿಸ್ತಾ ಇದ್ದೀರಾ, ಅಷ್ಟು ಚೆನ್ನಾಗಿ ನೀವು ಸಿನಿಮಾಟೋಗ್ರಫಿ ಮಾಡ್ತಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಪಾತ್ರದ ಬಗ್ಗೆ ಹೇಳೋದಾದರೆ ದೇವಿಯಲ್ಲಿ ಪ್ರಾಬ್ಲಿ ನಂದು ತುಂಬ ಸೌಮ್ಯ ಸ್ವಭಾವ ಇತ್ತು, ಬಟ್ ಈ ಇದರಲ್ಲಿ ಅದ್ರ ಆಪೋಸಿಟ್ಟು. ಅಲ್ಲಿ ಕಾಳಿ ಮಾಡಿ ಮಾಡಿ ಅಭ್ಯಾಸ ಆಗಿರೋದ್ರಿಂದ ಪ್ರಾಬ್ಲಿ ಇಲ್ಲೊಂದು ಸ್ವಲ್ಪ ಈಸಿ ಆಗ್ತಾ ಇರ್ಬೋದು, ಬಟ್ ಹಠಮಾರಿ. ಅವಳ ತಂಟೆಗೆ ಯಾರಾದರೂ ಬಂದರೆ, ಅವಳು ಯಾರ ತಂಟೆಗೂ ಹೋಗಲ್ಲ, ಅವಳ ತಂಟೆಗೆ ಯಾರಾದರೂ ಬಂದರೆ ಸುಮ್ಮನೆ ಬಿಡಲ್ಲ. ಇಂಡಿಪೆಂಡೆಂಟ್ ಗರ್ಲ್. ಸೊ ಇಂಡಿಪೆಂಡೆಂಟ್ ಆಗಿರೋದ್ರಿಂದ ಅದು ಒಂದು ಸ್ವಲ್ಪ ಹಠ, ಕೊಬ್ಬು, ಆ್ಯಟಿಟ್ಯೂಡು ಎಲ್ಲ ಸ್ವಲ್ಪ ಜಾಸ್ತಿನೇ ಇದೆ. ಸೊ ಅಪ್ಪನ ಮುದ್ದಿನ ಮಗಳು. ನನ್ನ ಫ್ಯಾಮಿಲಿ ಕಡೆನೂ ಅಷ್ಟೇ, ಎಲ್ಲರೂ ತುಂಬ ಒಳ್ಳೆ ಆರ್ಟಿಸ್ಟ್ಗಳು. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸ್ಕಂದ ಸರ್, ಮನನ್ ಸರ್, ಜಯಂತ್ ಸರ್, ಎಲ್ರಿಗೂ ಥ್ಯಾಂಕ್ ಯು. ಅಂತ ಹೇಳಿದ್ರೆ ನಿಜವಾಗ್ಲೂ ತಪ್ಪಾಗಲ್ಲ. ನನಗೂ ಒಂದು ಸ್ವಲ್ಪ ತಯಾರಿ ಬೇಕಿತ್ತು, ಇದು ಶೌಟ್ ಮಾಡೋದಾಗಿರ್ಬೋದು ಅಥವಾ ಆ್ಯಟಿಟ್ಯೂಡ್ ತೋರಿಸೋದಾಗಿರ್ಬೋದು. ನನಗೆ ಟೀಮ್ ಸಪೋರ್ಟ್ ಇರೋದಕ್ಕೇ ನಾನು ಇಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡೋದಕ್ಕೆ ಕಾರಣ ಆಗ್ತಿರೋದು. ಬಿಕಾಸ್ ಆ ಕಂಫರ್ಟ್ ಝೋನು, ಆ ಬಾಂಡಿಂಗ್ ಚೆನ್ನಾಗಿಲ್ಲ ಅಂತ ಅಂದರೆ ಎದುರುಗಡೆ ಮಾಡ್ತಿರೋ ಆರ್ಟಿಸ್ಟ್ಗೂ ಮುಜುಗರ ಆಗುತ್ತೆ, ಅಥವಾ ಏನಂತಾರೆ ಅದು ಪರ್ಫಾರ್ಮ್ ಮಾಡೋದಕ್ಕೆ ನಾವು 100% ಕೊಡೋದಕ್ಕೆ ಆಗಲ್ಲ. ಬಟ್ ಇಲ್ಲಿ ಎಲ್ಲರೂ ನನಗೆ ನೀನು ಪರ್ಫಾರ್ಮ್ ಮಾಡು, ನೀನು ಚೆನ್ನಾಗಿ ಪರ್ಫಾರ್ಮ್ ಮಾಡಿ, ಎವ್ರಿ ಡೇ ಸೆಟ್ಟಿಗೆ ಬಂದಿದ್ದ ತಕ್ಷಣವೇ ನೀನು ಎಪಿಸೋಡ್ ನೋಡಿದೆ, ಚೆನ್ನಾಗಿತ್ತು, ಚೆನ್ನಾಗಿ ಮಾಡ್ತಾ ಇದೆಯಾ ಅಂತೆಲ್ಲ ಅಪ್ರಿಷಿಯೇಟ್ ಮಾಡೋದಕ್ಕೆ ನನಗೆ ಇನ್ನೂ ಚೆನ್ನಾಗಿ ಮಾಡಬೇಕು, ಇನ್ನೂ ಮೇ ಬಿ ಇನ್ನೂ ನಾನು 100% ಕೊಡಬೇಕು, ನಾನು ಕೊಡ್ತಾ ಇರೋದು ಸಾಲ್ತಾ ಇಲ್ವೇನೋ ಅಂತ ಅನಿಸುತ್ತೆ. ಸೊ ಥ್ಯಾಂಕ್ ಯು ವೆರಿ 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 ಮಚ್. ಮರ್ಯಾದಿ ರಾಮಣ್ಣ ತಂಡಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನಾಟ್ ಜಸ್ಟ್ ಆರ್ಟಿಸ್ಟ್, ಇಡೀ ಟೆಕ್ನಿಷಿಯನ್ಸ್ಗೆ, ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಲೈಟ್ ಆಫೀಸರ್ಸ್ ಆಗಿರ್ಬೋದು, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಮಾಧ್ಯಮ ಮಿತ್ರರಿಗೆ, ನನ್ನ ಹೆಸರು ರಾಜ್ ಮನು ಅಂತ. ಫಸ್ಟು ಥ್ಯಾಂಕ್ಸ್ ಹೇಳಬೇಕು ಅಂತಂದರೆ ಶಿಲ್ಪಾ ಮೇಡಮ್ಗೆ. ಈ ಪ್ರಾಜೆಕ್ಟ್, ಇಂಥ ದೊಡ್ಡ ಪ್ರಾಜೆಕ್ಟ್ನ ನನ್ನ ನಂಬಿ ಕೊಟ್ಟಿದ್ದಾರೆ, ನನ್ನ ಹೆಗಲು ಹೊರಿಸಿದ್ದಾರೆ. ಇವಾಗ ಒಂದು 30-35-40 ಎಪಿಸೋಡ್ ಆಗಿದೆ, ಚೆನ್ನಾಗಿ ಹೋಗ್ತಾ ಇದೆ, ಚೆನ್ನಾಗಿ ಬರ್ತಾ ಇದೆ ಅಂತ ಫೀಡ್ಬ್ಯಾಕ್ ಇದೆ. ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ ಜನಗಳಾಗಲಿ, ನಮ್ಮ ಟೆಕ್ನಿಷಿಯನ್ ಆಗಲಿ, ಆರ್ಟಿಸ್ಟ್ ಆಗಲಿ ಅಪ್ರಿಷಿಯೇಟ್ ಮಾಡಿ. ಅದು ನನಗೆ ಈಗ ಬಂದಿರೋ ಒಂದು ಖುಷಿ. ಇನ್ನೊಂದೇನಪ್ಪ ಅಂತಂದರೆ ನಮ್ಮ ಮನೋಜ್ ಸರ್, ಅವರು ತುಂಬ ಸಪೋರ್ಟ್ ಮಾಡ್ತಾರೆ ಟೆಕ್ನಿಕಲ್ ಆಗಿ. ಇನ್ನೊಂದು ಕತೆ, ಇದು ಮದರ್ ಸೆಂಟಿಮೆಂಟ್ ಏನಂದರೆ ಇನ್ನೂ 50 ವರ್ಷ ಹೋದ್ರೂ ಇದಕ್ಕೆ ಬೆಲೆ ಇದೆ. ತಾಯಿ ಮತ್ತು ಮಗನಿಗೆ ಅದು ವರ್ಕ್ ಆಗ್ತಾಯಿದೆ ಇಲ್ಲಿ. ಅದು ನನಗೆ ಖುಷಿ ಆಯಿತು. ನಾನು ಸಿನಿಮಾದಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೆ ತಾಯಿ ಸೆಂಟಿಮೆಂಟ, ಬಟ್ ಸೀರಿಯಲಲ್ಲಿ ಕೊಟ್ಟಿದ್ದಾರೆ. ಸೂಪರಾಗಿ ಇದೆ ಕತೆ, ಅದನ್ನು ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಸಪೋರ್ಟಾಗಿ ನಮ್ಮ ಪ್ರೊಡ್ಯೂಸರ್ಸ್ ಇದ್ದಾರೆ, ತುಂಬ ಸಪೋರ್ಟ್. ಈ ಥರ ಶಾರ್ಟ್ ಬೇಕು ಅಂತಂದರೆ ಅದಕ್ಕೆ ಕಂಪೋಸ್ ಮಾಡಿದ್ರೆ ಅದಕ್ಕೆ ಶೀಘ್ರವಾಗಿ ರೆಡಿ ಮಾಡಿಕೊಡ್ತಾರೆ. ಅವರಿಗೆ ಜೀವ ಮತ್ತು ಪ್ರವೀಣ್ ಥ್ಯಾಂಕ್ ಯು. ಆಮೇಲೆ ನನಗೆ ನನ್ನ ಅಸೋಸಿಯೇಟು ಕೃಷ್ಣ ಗುಡ್, ಒಳ್ಳೆ ನನಗೆ ಬ್ಯಾಕ್ ಬೋನ್ ಆಗಿದ್ದಾನೆ. ಅವನು ಒಂದು ಸ್ಲ್ಯಾಂಗ್ ಆಗ್ಬೋದು, ಡೈಲಾಗ್ ಹೇಳ್ಕೊಡೋದಾಗ್ಬೋದು, ನನಗೆ ತುಂಬ ಸಪೋರ್ಟ್ ಆಗಿದ್ದಾನೆ. ಮತ್ತು ನನ್ನ ಅಸಿಸ್ಟೆಂಟ್ ಡೈರೆಕ್ಟ್ರು ಆದರ್ಶ್, ಇನ್ನೊಬ್ಬರು ಲಿಂಗರಾಜ್ ಥ್ಯಾಂಕ್ ಯು. ಮತ್ತು ನನ್ನ ಟೆಕ್ನಿಷಿಯನ್ ಟೀಮ್ ಥ್ಯಾಂಕ್ ಯು. ಎಲ್ಲರಿಗೂ ಟೆಕ್ನಿಷಿಯನ್ಸ್ಗೆ ಥ್ಯಾಂಕ್ ಯು. ನಮ್ಮ ಲೈಟ್ ಮೆನ್ಸ್ ಆಗ್ಬೋದು, ಪ್ರೊಡಕ್ಷನ್ ಆಗ್ಬೋದು, ನಮ್ಮ ಮೇಕಪ್ ಆಗ್ಬೋದು. ಅದಾದಮೇಲೆ ಸಿದ್ದು ಥ್ಯಾಂಕ್ ಯು. ಆಮೇಲೆ ಸೌಂಡು ಸುರೇಶ್ ಅಣ್ಣ, ಅವರು ಎಲ್ಲರಿಗೂ ಥ್ಯಾಂಕ್ ಯು. ಮತ್ತೆ ಥ್ಯಾಂಕ್ ಯು. ಮತ್ತು ಇನ್ನೊಂದರೆ ಈ ಚೆನ್ನಾಗಿ ಅಭಿನಯಿಸ್ತಾ ಇದ್ದೀರಾ, ಹೆಸರು ತಂದು ಕೊಡ್ತಾಯಿದ್ದೀರಾ, ಥ್ಯಾಂಕ್ ಯು ಎಲ್ಲರಿಗೂ. ಸಪ್ರೇಟ್ ಹೇಳೋದಕ್ಕಿಂತ ಟೋಟಲಾಗಿ ಹೇಳ್ತೀನಿ ಥ್ಯಾಂಕ್ ಯು. ಮರ್ಯಾದೆ ರಾಮಣ್ಣ, ಮರ್ಯಾದೆ ಪುರುಷೋತ್ತಮ ಹಾಗೆ ಮಾಡಿಬಿಟ್ಟಿದ್ದಾರೆ. ಮರ್ಯಾದೆ ಪುರುಷೋತ್ತಮ ಅಪ್ಪ, ನೀನು ಶಾಂತಿಯಾಗಿರೋ ನಾನು ಮಾಡ್ಕೊಡ್ತೀನಿ ಅಂತ ಎಲ್ಲ ಹೇಳಿದ್ದಾರೆ. ಅದಕ್ಕೆ ನಾನು ಶಾಂತಿಯಾಗಿದ್ದೀನಿ, ಸೂಪರಾಗಿ ಬರ್ತಾಯಿದೆ. ಇನ್ನು ಜಯಳ್ ಸರ್ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಸ್ಕ್ರೀನ್ ಪ್ಲೇ ಸೂಪರಾಗಿದೆ. ಆ ಸ್ಕ್ರೀನ್ ಪ್ಲೇ ಕೊಟ್ಟಿರೋದ್ರಿಂದಲೇ ನಿಮಗೆ ಇಷ್ಟೊಂದು ಯಾವಾಗಲೂ ಕ್ಷಣಕ್ಕೂ ಕುತೂಹಲ ಕಾಡ್ತಾ ಇರೋದು, ನೆಕ್ಸ್ಟ್ ಏನಾಗುತ್ತೆ. ಮತ್ತು ಇನ್ನು ನಮ್ಮ ಮರ್ಯಾದಿ ರಾಮಣ್ಣ, ಪೈಲ್ವಾರ್ ರಾಮಣ್ಣ, ಅವ್ರಿಗೂ ಥ್ಯಾಂಕ್ ಯು, ವಿಶೇಷವಾಗಿ ಥ್ಯಾಂಕ್ ಯು. ನಮಸ್ತೆ, ಥ್ಯಾಂಕ್ ಯು. First of all, I want to thank God for this great opportunity. And then it's a great blessing that I'm working with all these senior actors.
Vidyamma, Sundar sir, Veena madam. We are all have our village in our heart. So we try to bring that village into this small screen. When we started this storyline, we focused on three things. One, language. Language is always pride to all of us. The second one is our art. That's why Sundar sir is doing a drama writer and director characters. The third one is our martial arts, like Kusti. So we blend these three things in this family subject. Please watch continuously and enjoy the show. Thank you so much. ಅಪರೂಪಕ್ಕೆ ಒಬ್ಬ ಕ್ಯಾಮ್ರಾಮನ್ಗೆ ಟೆಕ್ನಿಕಲ್ ಆಗಿ ಇರಬೇಕಾದ್ರ ಜೊತೆಗೆ ಕ್ರಿಯೇಟಿವ್ ಆದ ಬಹಳ ಬ್ರಿಲಿಯಂಟ್ ಐಡಿಯಾಸ್ ಇದೆ. ಒರೇಷಿಯಸ್ ರೀಡರ್ ಇವರು, ಸಾಹಿತ್ಯದ ದಿಗ್ಗಜರುಗಳನ್ನೆಲ್ಲ ಓದಿದ್ದಾರೆ ಇವರು, ಆದರೆ ಮಾತಾಡ್ತಿಲ್ಲ ಅಷ್ಟೇ. ನಾನು ಯಾರ್ಯಾರಿಗೆ ಥ್ಯಾಂಕ್ಸ್ ಹೇಳಲಿಲ್ವೋ ಯಾರು ಬೇಜಾರು ಮಾಡ್ಕೋಬೇಡಿ, ಇವರೆಲ್ಲರೂ ಹೇಳಿದ್ದಾರೆ. ಡಿಟೋ ಕಾಪಿ ಪೇಸ್ಟ್ ಮಾಡ್ಕೋತಾರೆ. ಮಾಧ್ಯಮ ಮಿತ್ರರಿಗೆ ನಾವು ನಿಮ್ಮಿಂದ ಪ್ರಶ್ನೆಯನ್ನು ತಗೋತೀವಿ. ಅದಕ್ಕೆ ಮುಂಚೆ ಇದುವರೆಗೂ ಸೀರಿಯಲ್ ರಾಮಣ್ಣ ಅಂತಿದೆ, ಅದನ್ನ ಇಡೋಕ್ಕೆ ಕಾರಣ ಆದರೂ ಏನು? ಬೇರೆ ಟೈಟ್ಲ್ಗಳು ಇಡ್ಬೋದಿತ್ತಲ್ವ? ಆ ಕಡೆ ಭಾಗದಲ್ಲಿ ಮರ್ಯಾದೆ ರಾಮಣ್ಣ ಅನ್ನೋದು ಬೇರೆ ಸೌಂಡ್ ಕೊಡುತ್ತೆ ಅಂತ ನನ್ನ ಅನಿಸಿಕೆ. ಹೌದು ಅಂತ ಅನಿಸ್ತು. ಬಟ್ ಇದು ತಾಯಿ ಸೆಂಟಿಮೆಂಟು, ಮರ್ಯಾದೆ ಪುರುಷೋತ್ತಮ ಅದು ರಾಮನ ಕರೀತಾರಲ್ಲ, ಆ ಒಂದು ಇದಾಗಿ ನಾವು ಈ ಟೈಟ್ಲನ್ನ ಸೆಲೆಕ್ಟ್ ಮಾಡಿದ್ವಿ. ಮರ್ಯಾದ ಪುರುಷೋತ್ತಮ, ಮರ್ಯಾದೆ ರಾಮಣ್ಣ. ರಾಮಣ್ಣ ಕಲ್ಪನೆ ಭೀಮನಾಗಿ ತೋರಿಸ್ಬೇಕು ಅಂತಿದ್ದು ಯಾಕೆ? ಅಂದರೆ ಕಥೆಯಲ್ಲಿ ಬರೀ ಕಥೆನೇ ಹೋಗಬಾರ್ದು, ಮಾಮೂಲಿ ಮನೆ ಫ್ಯಾಮಿಲಿ ಹೋಗ್ಬಾರ್ದು. ಅವ್ರಿಗೊಂದು ಕಸುಬಿರಬೇಕು, ವ್ಯಾಯಾಮ ಅಂತ ಇದ್ರೆ ನಮ್ಮ ಹಳ್ಳಿ ಸೊಗಡಿಂದು ಒಂದು ಕುಸ್ತಿ ಇದೆಯಲ್ಲ, ಅದನ್ನೇ ನಾವು ತಗೊಂಡ್ವಿ. ಇಲ್ಲ, ಅದು ಭಾಷೆನೇ, ಅದು ಯಾರು ಬರಲಿ ಯಾರು ಹೋಗಲಿ. ಬಟ್ ಇಲ್ಲೇ ಎಂಡ್ ಮಾಡಿದ್ದೀರಾ. ಸೀರಿಯಲಲ್ಲಿ ಏನು ತೋರಿಸ್ತಾರೆ? ಯಾಕೆ ಅಂದರೆ ಈಗಿನ ಕಾಂಪಿಟೇಷನ್ ತುಂಬ ಇದೆ. ಸೀರಿಯಲ್ಗಳ ಕಾಂಪಿಟೇಷನ್ನು ಇದೆ, ಅದ್ರ ಜೊತೆ ವೆಬ್ ಸೀರೀಸು, OTT, ಮಣ್ಣು ಮಸಿ ಎಲ್ಲ ಬರ್ತಿದೆ. ಜನ ಯಾಕೆ ನೋಡಬೇಕು? ಮಾತಾಡುವಾಗ ಹೇಳಿದ್ರು ಚಿತ್ರಮಂದಿರಕ್ಕೆ ಸಿನಿಮಾ ನೋಡೋಕ್ಕೆ ಜನ ಬರ್ತಿಲ್ಲ, ಸೀರಿಯಲ್ ಅನ್ನೋದು ಏನೋ ಒಂದು ಕಡೆ ಜನನ ಮುಟ್ಟುತ್ತೆ ಅನ್ನೋ ಒಂದು ಭರವಸೆ ಇದೆ ನನಗೆ ಅಂತ ಚೇತನ್ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಜನ ಈ ಸೀರಿಯಲ್ನ ಯಾಕೆ ನೋಡಬೇಕಿತ್ತು? ಅದೇ ಕತೆ, ಅದೇ ಅಮ್ಮ, ಅದೇ ಅಪ್ಪ, ಅದೇ ಘಾಟಿ ಅಜ್ಜಿ, ಘಾಟಿ ಹೆಂಡತಿ, ಸಹಜ. ಅದ್ರ ಜೊತೆ ಜನ ಮನೇಲಿ ಕೂತು ಫ್ಯಾಮಿಲಿ ಸಮೇತ ಈ ಕತೆನ ನೋಡಬೇಕು ಅಂದರೆ ಬರೀ ಭೀಮಾ ಮತ್ತು ರಾಮ ಆಗಲ್ಲ, ಅದನ್ನು ಬಿಟ್ಟು ಇನ್ನೇನಾರ ವಿಷಯ ಇದೆಯಾ ಸರ್? ಒಂದು ಪ್ರಾಜೆಕ್ಟ್ ಸಕ್ಸಸ್ಫುಲ್ ಆಗೋಕ್ಕೆ ಎಂಟೈರ್ ಟೀಮ್ದು ಡೆಡಿಕೇಶನ್ ಸಖತ್ ಮುಖ್ಯ. ಎಲ್ಲರೂ 100% ಎಫರ್ಟ್ ಹಾಕಬೇಕು. ನಾನು ಸಿನಿಮಾಗಳು ಮಾಡಿದ್ದೀನಿ, ಎಲ್ಲೋ ಒಂದು ಕಡೆ ಎಫರ್ಟ್ಗಳು ಎಲ್ಲೆಲ್ಲೋ ಒಬ್ರೊಬ್ರದ್ದು ಮಿಸ್ ಆಗಿಬಿಡುತ್ತೆ, ಅವಾಗ ರೀಚ್ ಆಗೋಕ್ಕಾಗಲ್ಲ. ಅದು ನಿಮಗೂ ಗೊತ್ತಿರುತ್ತೆ. ಒಳ್ಳೆ ಸಿನಿಮಾಗಳು ಬಂದಾಗ, ಒಳ್ಳೆ ಸೀರಿಯಲ್ಗಳು ಬಂದಾಗ, ಒಳ್ಳೆ ಕೆಲಸ ಬಂದಾಗ 100% ಜನ ಯಾವತ್ತೂ ಕೈ ಬಿಟ್ಟಿಲ್ಲ. ಒಳ್ಳೆ ಸಿನಿಮಾಗಳು ನೋಡಿದ್ದಾರೆ, ಒಳ್ಳೆ ಸೀರಿಯಲ್ಗಳು ನೋಡ್ತಾರೆ. ಅದೇ ಥರ ಇಲ್ಲಿ ಎಂಟೈರ್ ಟೀಮ್ ತುಂಬ ಸೂಪರ್ ಆಗಿದೆ. ನಾನು ಇದು ನಂದು ಸೆಕೆಂಡ್ ಸೀರಿಯಲ್ ಸ್ಟಾರ್ ಸುವರ್ಣಗೆ. ಮುಂಚೆ ಸತ್ಯಂ ಶಿವಂ ಸುಂದರಂ ಅಂತ ಒಂದು ಸೀರಿಯಲ್ ಮಾಡಿದ್ದೆ. ಅದಾದಮೇಲೆ ಸುಮಾರು ಸೀರಿಯಲ್ಗಳು ಬಂದವು ನನಗೆ, ಬೇರೆ ಬೇರೆ ಇದರಲ್ಲೂ ಬಂತು, ಕಲರ್ಸಲ್ಲೂ ಬಂತು, ಜಿಯಲ್ಲೂ ಬಂತು, ಉದಯದಲ್ಲೂ ಬಂತು. ಬಟ್ ಇದು ನಾನು ಕೇಳಿದಾಗ ಕತೆ ಕೇಳೋದಕ್ಕಿಂತ ಹೆಚ್ಚಾಗಿ ನಾನು ಫಸ್ಟು ಟೀಮ್ನ ಮೀಟ್ ಮಾಡಿದೆ. ಕತೆ ಕೇಳೋಕೆ ಯಾವಾಗ ಹೋದ್ನೋ ಎಂಟೈರ್ ಟೀಮು ತುಂಬ ಎಲ್ಲರಿಗೂ ಸೆನ್ಸ್ ಅನ್ನೋದು ತುಂಬ ಮುಖ್ಯ ಸರ್. ಆರ್ಟಿಸ್ಟ್ಗೂ ಅಷ್ಟೇ, ಟೆಕ್ನಿಷಿಯನ್ಸ್ಗೂ ಅಷ್ಟೇ ಸೆನ್ಸ್ ಇಲ್ಲ. ನಮಗೇನಾರ ಸೆನ್ಸ್ ಇಲ್ಲ ಅಂದರೆ ಇನ್ನೊಂದು 20 ಸಿನಿಮಾ ಆಗೋಗಿರೋದು. ಇವಾಗ ಯಾರು ಡೈರೆಕ್ಟರ್ಗಳು ಬಂದು ಕತೆ ಹೇಳಿದಾಗ ಅದಕ್ಕೇನಾರ ನಾವು ಒಂದಿಷ್ಟು ಡೌಟ್ಗಳು ಕೇಳಿದ್ರೆ ನಮ್ಗೆ ಅಲ್ಲೇ ಅವ್ರು ಕನ್ವೆ ಮಾಡಬೇಕು, ಈ ಥರ ಬರುತ್ತೆ, ಈ ಥರ ಆಗುತ್ತೆ ಅಂತ. ಅವಾಗ ನಮಗೆ ಮಾಡೋಕ್ಕೆ ಚೆನ್ನಾಗಿರುತ್ತೆ, ನಮಗೂ ಖುಷಿ ಆಗುತ್ತೆ. ಆದರೆ ಇಲ್ಲಿ ಪ್ರತಿಯೊಂದು ನಾನು ಡೌಟ್ಗಳು ಕೇಳಿದಾಗಲೂ ಎಷ್ಟು ಚೆನ್ನಾಗಿ ನನಗೆ ಕನ್ವೆ ಮಾಡಿದ್ರು ಅಂತಂದರೆ, ಜರಾಳ್ ಸರ್ ಆಗಲಿ, ಮನು ಸರ್ ಆಗಲಿ, ಅವ್ರ ಎಂಟೈರ್ ಟೀಮು ತುಂಬ ಚೆನ್ನಾಗಿ ನನಗೆ ಕನ್ವಿನ್ಸ್ ಮಾಡಿದ್ರು.